ಎಲ್ರಿಗೆ ಒಳ್ಳೆ ಕಾಡು ಮಾವಿನ ಹಣ್ಣು ಸಿಕ್ಕಿದೆ. ಕಾಟು ಮಾವಿನ ಹಣ್ಣು ಹೇಳ್ತೇವಲ್ಲ ಅದು ನೋಡಿ, ತುಂಬ ಚೆನ್ನಾಗಿತ್ತು. ಇದು ಹುಳ ಎಲ್ಲ ಎಂತ ಇಲ್ಲ, ತುಂಬ ಹಾಳಾದಾಗೆ ನೋಡುವಾಗ ಅನಿಸ್ತದೆ. ಆದರೆ ಒಂದು ಸ್ವಲ್ಪ ಸಹ ಇದರಲ್ಲಿ ಹುಳ ಎಲ್ಲ ಆಗಲಿಲ್ಲ. ಅದನ್ನು ಚೆಂದ ಒಂದು ಸತಿ ತೊಳ್ಕೊಳ್ಬೇಕು, ಕಾಡಲ್ಲೆಲ್ಲ ಬಿದ್ದಿರ್ತದಲ್ಲ. ಆನಂತರ ನೋಡಿ, ನಾನು ಒಂದು ಇಡೀ ಕಾಯಿಯನ್ನು ಈ ರೀತಿ ತುರಿದಿಟ್ಕೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕೋ. ಈ ಮಾವಿನ ಹಣ್ಣಲ್ಲಿ ನಾವು ಸಾಸಿವೆ ಅಂತ ಮಾಡುವ, ಅಂದರೆ ಚಂಡ್ರು ಪುಳಿ ಅಂತ ಹೇಳ್ತೇವಲ್ಲ ಅದನ್ನು ಮಾಡುವ. ಒಂದು 4 ಮೆಣಸು ಹಾಕಿದ್ದೇನೆ, ನಮ್ಮ ಖಾರಕ್ಕೆ ತಕ್ಕ ಹಾಗೆ. ನೀವು ಖಾರ ಜಾಸ್ತಿ ಇಷ್ಟಪಡುವವರಾದರೆ ಮೆಣಸನ್ನು ಜಾಸ್ತಿ ಹಾಕ್ಕೊಳ್ಬೋದು. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಆಯಿತು. ಎಷ್ಟು ಈಸಿಯಾಗಿ ಮಾಡ್ಬೋದು. ಅದರ ಟೇಸ್ಟ್ ಉಂಟಲ್ಲ, ತುಂಬ ರುಚಿಯಾಗಿರ್ತದೆ. ಈ ಮಾವಿನ ಹಣ್ಣು ಸಿಕ್ಕಿದಾಗ ಇದನ್ನೊಂದು ಸತಿ ಮಾಡದಿರುವವರು ಇಲ್ಲ, ಅಷ್ಟು ಟೇಸ್ಟ್ ಇದಿಷ್ಟು ಇಷ್ಟಪಡೋರು ಇದ್ದಾರೆ. ಈಗ ನೋಡಿ, ಮಾವಿನ ಹಣ್ಣನ್ನೆಲ್ಲ ಚೆಂದ ತೊಳೆದಿದ್ದೇನೆ. ಇದರ ತೊಟ್ಟಿನ ಭಾಗವನ್ನು ತೆಗೆದು ಇದರ ಸಿಪ್ಪೆಯನ್ನು ಬೇರೆ ಹಾಕಿಡುವ. ಹೆಚ್ಚಿನವರು ಬರೀ ಗೊರಟನ್ನು ಮಾತ್ರ ಅದರದ್ದು ರಸ ಹಿಂಡಿ ಮಾಡ್ತಾರೆ. ಆದರೆ ನಮಗೆ ಸಿಪ್ಪೆ ಸಹ ಇಷ್ಟ ಆಗ್ತದೆ, ಅಂದರೆ ಅದು ಕಹಿ ಎಲ್ಲ ಬರುವುದಿಲ್ಲ. ಹಾಗಾಗಿ ನಾನು ಸಿಪ್ಪೆ ಕೂಡ ಸೇರಿಸ್ತೇನೆ. ನಿಮಗೆ ಹೇಗೆ ಬೇಕು ಈ ಥರ ಹಣ್ಣು ಸಿಕ್ಕಿದಾಗ ನೀವು ಮಾಡ್ಬೋದು. ಮೊದಲಿಗೆ ಒಮ್ಮೆ ನೋಡ್ಕೊಳ್ಬೇಕಲ್ಲ, ಎಲ್ಲಿಯಾದರೂ ಒಳಗಡೆ ಹಾಳಿದ್ರೆ ಅಂತ. ಅದಕ್ಕೆ ಫಸ್ಟ್ ನಾನು ಸಿಪ್ಪೆಯನ್ನೆಲ್ಲ ತೆಗೆದು ಒಮ್ಮೆ ನೋಡ್ಕೊಳ್ಳೋದು. ಈಗ ನಾನು ಗೊರಟನ್ನೆಲ್ಲ ಒಮ್ಮೆ ಹಾಕಿ ಚೆಂದ ಕಿವುಚಬೇಕು ಇದನ್ನು. ಅದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೇಕು. ಇದು ಸಿಹಿ ಸಿಹಿ ಉಂಟು, ಸ್ವಲ್ಪ ಜಾಸ್ತಿ ಹುಳಿ ಇದ್ದರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಸಿಹಿ ಸಿಹಿ ಇದ್ದ ಕಾರಣ ನಾನೊಂದು 2 ಚಮಚದಷ್ಟು ಮಾತ್ರ ಬೆಲ್ಲ ಇಲ್ಲಿ ಸೇರಿಸ್ತಾ ಇದ್ದೇನೆ. ಬೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಕಿವುಚಿಕೊಳ್ಬೇಕು. ಮತ್ತು ಉಪ್ಪೆಲ್ಲ ಮತ್ತೆ ಸೇರಿಸ್ಕೊಂಡ್ರೂ ಆಗ್ತದೆ. ನಾವಿಲ್ಲಿ ಫಸ್ಟ್ ಈ ಹಣ್ಣನ್ನು ಸ್ವಲ್ಪ ಈ ರೀತಿ ರಸವನ್ನು ತೆಗೆದುಕೊಳ್ಬೇಕು. ತುಂಬ ಟೇಸ್ಟ್ ಆಗ್ತದೆ. ಹಾಗೆ ಯಾರಾದರೂ ಈ ಹಣ್ಣು ಸಿಕ್ಕಿದ್ರೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ಆಯಿತಾ, ತುಂಬ ಟೇಸ್ಟ್ ಆಗಿರ್ತದೆ. ಮತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ. ಹಾಗೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ನೋಡಿ, ಹಣ್ಣನ್ನು ಕಿವುಚಿ ಆದ ನಂತರ ಸಿಪ್ಪೆಯನ್ನು ಕೂಡ ಹಾಕ್ಕೊಂಡು ನಾನು ಕಿವುಚಿದೆ. ತುಂಬ ಚೆನ್ನಾಗಾಗ್ತದೆ ಸಿಪ್ಪೆ ಕೂಡ ತಿನ್ನಲಿಕ್ಕೆ. ಇದಾದ ನಂತರ ನಾವೇನು ಮಸಾಲೆ ರುಬ್ಬಿದ್ದೆವು, ಸಾಸಿವೆ ಮತ್ತು ಮೆಣಸು ಕಾಯಿ ಹಾಕಿ ಅದನ್ನು ಸೇರಿಸ್ಕೊಳ್ಬೇಕು. ಇಲ್ಲಿಗೆ ರೆಡಿ ಆಯಿತು ಸಾಸಿವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹದ ನೋಡ್ಕೊಳ್ಬೇಕು. ನಿಮಗೆ ದಪ್ಪ ದಪ್ಪನೇ ಬೇಕು ಅಂದರೆ ನೀರು ಹಾಕಬೇಕು ಅಂತಿಲ್ಲ. ನನಗೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಅಂತ ಅನಿಸಿತು. ಹಾಗೆ ನಾನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಮಿಕ್ಸಿ ಜಾರಿಗೇ ಹಾಕ್ಕೊಂಡದ್ದು. ಈ ಬೇಗದ್ದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಸಿವೆ ರೆಡಿ ಆಯಿತು. ನಾವು ಒಗ್ಗರಣೆ ಎಲ್ಲ ಹಾಕೋದಿಲ್ಲ, ಬೇಕಾದರೆ ಒಗ್ಗರಣೆ ಕೂಡ ನೀವು ಹಾಕ್ಕೊಳ್ಬೋದು. ಹಾಗೆ ಒಗ್ಗರಣೆ ಹಾಕಿದ ನಂತರ ಉಪ್ಪೆಲ್ಲ ನೋಡಿ ನಾನು ಸೇರಿಸ್ಕೊಂಡಿದ್ದೇನೆ. ಉಪ್ಪು ನಿಮಗೆ ಹಾಕೋದು ಮಾತ್ರ ತೋರಿಸ್ಲಿಕ್ಕಾಗಲಿಲ್ಲ. 1 ಚಮಚದಷ್ಟು ಹುಡಿ ಉಪ್ಪು ಕೂಡ ಹಾಕಿದ್ದೇನೆ. ಈಗ ರುಚಿಯಾದ ಮಾವಿನ ಹಣ್ಣು ಸಾಸಿವೆ ರೆಡಿಯಾಗಿದೆ. ನೀವು ಸಹ ಒಂದು ಸತಿ ಟ್ರೈ ಮಾಡಿ. ಕಾಡು ಮಾವಿನ ಹಣ್ಣು, ಕಾಟು ಮಾವಿನ ಹಣ್ಣು ಈಗ ತುಂಬ ಸೀಸನ್ನಾಗಿ ಸಿಗ್ತದೆ ಎಲ್ಲ ಕಡೆ. ಒಂದು ಸತಿ ಈ ಹಣ್ಣಲ್ಲಿ ನೀವು ಮಾಡಿ ನೋಡಿದರೆ ಉಂಟಲ್ಲ, ಆವಾಗವಾಗ ಈ ಹಣ್ಣು ಸಿಕ್ಕಿದಾಗೆಲ್ಲ ಇದೇ ರೀತಿ ಮಾಡ್ತೀರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.